ರವಿ ಅವರೇ ನಮಸ್ಕಾರ. ನಮಸ್ಕಾರ. ನಾಗರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ತಾವಿಬ್ಬರು ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿತವಾಗಿರುವಂತಹ ರೈತ ದಸರಾ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಈ ವರ್ಷ ಮೈಸೂರು ದಸರಾ ಮಹೋತ್ಸವದಲ್ಲಿ ರೈತ ದಸರಾ ಆಚರಣೆ ಆಗ್ತಾ ಇದೆ ಮತ್ತು ಈ ಬಾರಿಯ ವಿಶೇಷತೆಗಳೇನು, ಯಾವ ರೀತಿ ರೈತರು ರೈತ ದಸರೆಯ ಲಾಭವನ್ನು ಪಡೆದುಕೋಬಹುದು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ರವಿಯವರೇ ತಾವೇ ವಿಚಾರವನ್ನು ಆರಂಭ ಮಾಡಿ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ನವರಾತ್ರಿ ಮಾಸ ಏನು ಆರಂಭ ಆಗ್ತಕ್ಕಂಥದ್ದು ಈ ಮಾಹೆಯ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಆರಂಭ ಆಗುತ್ತೆ. ದಸರಾ ಆರಂಭ ಆಗುತ್ತೆ, ಉದ್ಘಾಟನೆ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ವಿಭಾಗಗಳಿದ್ದಾವೆ. ಅಂದರೆ ಯುವ ದಸರಾ ಮತ್ತು ಕುಸ್ತಿ ಪಂದ್ಯಾವಳಿಗಳು ಬೇರೆ ಬೇರೆ ಇದ್ದಾವೆ. ಅದೇ ರೀತಿ ಪ್ರಮುಖವಾದ ಒಂದು ಘಟ್ಟ ಅಂದರೆ ರೈತ ದಸರಾ. ಈ ರೈತ ದಸರಾ ಇದೇ ತಿಂಗಳ 26, 27, 28 3 ದಿವಸ, ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮ JK ಗ್ರೌಂಡ್, ನಮ್ಮ ರೈಲ್ವೆ ಸ್ಟೇಷನ್ ಬಳಿ ಇರ್ತಕ್ಕಂಥ ಡೌನಲ್ಲಿರ್ತಕ್ಕಂಥ JK ಗ್ರೌಂಡ್ ಮೈದಾನದಲ್ಲಿ, JK ಮೈದಾನದಲ್ಲಿ ನಡೀತದೆ. ಇದು 3 ದಿವಸಗಳ ಕಾರ್ಯಕ್ರಮವನ್ನು ನಾವು 3 ವಿಭಾಗಗಳಾಗಿ ಮಾಡ್ಕೊಂಡಿದ್ದೇವೆ. ಮೊದಲನೇ ದಿವಸ ಆರಂಭಿಕ ಹಂತದಲ್ಲಿ ನಮ್ಮ ವೆಟ್ರನರಿಯವ್ರದ್ದು, ಅಂದರೆ ಅವತ್ತು ಹಾಲು ಕರೆಯುವ ಸ್ಪರ್ಧೆಯಿಂದನೇ ಆರಂಭ ಆಗುತ್ತೆ. ಅದಾದ ನಂತರ 9:30ಕ್ಕೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪ್ರೊಸೆಷನ್. ಏನು ಪ್ರೊಸೆಷನ್ನಪ್ಪ ಅಂದರೆ, ಈ ವಿಶೇಷವಾಗಿ ಕಳೆದ ಬಾರಿನೂ ಮಾಡಿದ್ದು, ಅದಕ್ಕಿಂತ ವಿಭಿನ್ನವಾಗಿ ಈ ಸಲ ಏನು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಕೃಷಿ ಯಂತ್ರೋಪಕರಣಗಳು, ಹೈಟೆಕ್ ಯಂತ್ರೋಪಕರಣಗಳೇನಿದ್ದಾವೆ. ಈಗ ಉದಾಹರಣೆಗೆ ಕಬ್ಬನ್ನು ಕಟಾವು ಮಾಡುವ ಯಂತ್ರ ಇರ್ಬೋದು, ಕಬ್ಬನ್ನು ನಾಟಿ ಮಾಡುವ ಯಂತ್ರ, ಇವೆಲ್ಲ ನಮ್ಮ ಭಾಗದಲ್ಲಿ ಪ್ರಚಲಿತದಲ್ಲಿ ಇಲ್ಲದೇ ಇರುವಂಥವು. ಮತ್ತು ಹೈಟೆಕ್ ಕಂಬೈನ್ಡ್ ಹಾರ್ವೆಸ್ಟರ್ಗಳು, ಭತ್ತವನ್ನು ಏನು ಒಕ್ಕಣೆ ಮಾಡಿ ನಿಮಗೆ ರೆಡಿ ಮಾಡಿ ಕೊಡುತ್ತೆ ಅದು. ಮತ್ತು ಇದ್ರ ಜೊತೆಗೆ ಬೇರೆ ಬೇರೆ, ಈಗ ಕುಬೇಟೋದು ಒಂದು ಮಲ್ಟಿಪರ್ಪಸ್ ಯಂತ್ರ ಅಂತ ಇದೆ, ಟಿಲ್ಲಿಂಗ್ ಯಂತ್ರ ಅಂತಿದೆ ಅದು. ಮತ್ತು ಕೆಲವೊಂದು ವಿಶೇಷವಾಗಿ ಈ ಸಲ ನಮ್ಮ ವೆಟ್ರನರಿ ಉಪನಿರ್ದೇಶಕರಿದ್ದಾರೆ, ಅವರ ಒಂದು ಆಸಕ್ತಿಯಿಂದಾಗಿ ಈ ಸಲ ಪುಂಗನೂರು ಹಸುಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾವೆ. ಪುಂಗನೂರು ಹಸುಗಳು ಮತ್ತು ನಮ್ಮ ಹಳ್ಳಿಕಾರ್ ಹಸುಗಳು ಮತ್ತು ಎತ್ತಿನ ಗಾಡಿ ಮೆರವಣಿಗೆ, ಭತ್ತ ನಾಟಿ ಮಾಡುವ ಯಂತ್ರ, ಹೀಗೆ ಹಲವಾರು ಉನ್ನತವಾದ ಹೈಟೆಕ್ ಎಕ್ವಿಪ್ಮೆಂಟ್ಸ್ಗಳಂತ ಏನು ಹೇಳ್ತೀವಿ, ಉಪಕರಣಗಳನ್ನು ಒಂದು ಪ್ರೊಸೆಷನ್ನು. ಮತ್ತು ಇದ್ರ ಜೊತೆಗೆ ನಮ್ಮ ಸಾಂಸ್ಕೃತಿಕವಾಗಿ ಏನು ಟಿಬೇಟಿಯನ್ ನೃತ್ಯ ಮತ್ತು ಡೋಲು, ಇವೆಲ್ಲ ಪ್ರತಿ ವರ್ಷದಂತೆ ಇದು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಸಾಗ್ತದೆ. ಇದನ್ನು ನಮ್ಮ ಮಾನ್ಯ ಕೃಷಿ ಸಚಿವರು ಉದ್ಘಾಟನೆ ಮಾಡ್ತಾರೆ. ಇದು ನಡೀತಾ ಇರೋದು 26ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ. ಅದರಲ್ಲಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮಾನ್ಯ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರು ಕೂಡ ಭಾಗಿಯಾಗ್ತಾರೆ. ಮತ್ತು ಅಲ್ಲಿನ ಶಾಸಕರು ಕೂಡ ಭಾಗವಹಿಸ್ತಾರೆ, ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮತ್ತು ಇನ್ನೂ ಹಲವಾರು ಎಲ್ಲ ವಿಧಾನ ಪರಿಷತ್ತು, ವಿಧಾನಸಭೆಯ ಶಾಸಕರುಗಳು ಮತ್ತು ಬೇರೆ ಸಂಸದರು ಮತ್ತು ಕೇಂದ್ರ ಸಚಿವರು ಎಲ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ವಿ, ಅವರು ಕೂಡ ಬರ್ತಾರೆ. ಮತ್ತು ಅದ್ರ ಜೊತೆಗೆ ಇದು ಈ ಮೆರವಣಿಗೆ ಇಲ್ಲಿ ಆರಂಭವಾಗುವಂಥದ್ದು, ಸಾಂಕೇತಿಕವಾಗಿ ಆರಂಭ ಆದ ತಕ್ಷಣ ಇದು ಇಲ್ಲಿಂದ ನಮ್ಮ KR ಸರ್ಕಲ್ನ ಮುಖಾಂತರ ದೇವರಾಜ ಅರಸು ರಸ್ತೆಯಿಂದ ನಮ್ಮ JK ಮೈದಾನದ ಆವರಣಕ್ಕೆ ಹೋಗ್ತದೆ. ಅಲ್ಲಿ 50 ಸ್ಟಾಲ್ಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. 50 ಸ್ಟಾಲ್ಗಳು JK ಮೈದಾನದಲ್ಲಿ. ಆ ಮೈದಾನದಲ್ಲಿ 50 ಸ್ಟಾಲ್ಗಳನ್ನು ನಮ್ಮ ಏನು ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳು, ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಪಶುಸಂಗೋಪನಾ ಇಲಾಖೆಯ ಎಲ್ಲ ಒಂದು ಜೀವಂತ ಏನು ಲೈವ್ ಸ್ಪೆಸಿಮನ್ ಅಂತೀವಲ್ಲ, ಹಾಗೆ ಆ ಪ್ರಾಣಿಗಳನ್ನು, ಹಸುಗಳಿರ್ಬೋದು, ಅದರಲ್ಲಿ ಕುರಿಗಳಿರ್ಬೋದು, ನಮ್ಮ ವಿಶೇಷವಾದ ಬಂಡೂರು ತಳಿ ಇರ್ಬೋದು, ಇವೆಲ್ಲವನ್ನು ಅವರು ಲೈವಲ್ಲಿ ಇಟ್ಟಿರ್ತಾರೆ. ನಾಗರಾಜ್ ಅವರ ಈ ಪ್ರೊಸೆಷನ್ನಲ್ಲಿ ನಿಮ್ಮ ಇಲಾಖೆಯ ಒಂದು ಭಾಗವಹಿಸುವಿಕೆ ಸರ್ ಆಗಲೇ ಹೇಳಿದ್ರು, ನೀವೊಂದು ಸ್ವಲ್ಪ ಆ್ಯಡ್ ಆನ್ ಮಾಡ್ಬೋದಾ ಅದಕ್ಕೆ? ಖಂಡಿತ. ನಾವು ವಿಶೇಷವಾಗಿ ತಮಗೆಲ್ಲ ಗೊತ್ತಿದೆ, ಈ ಪಶುಸಂಗೋಪನೆ ರೈತರ ಬೆನ್ನೆಲುಬು. ಯಾವುದೇ ಸುಸ್ಥಿರ ಕೃಷಿಗೆ ಪಶುಪಾಲನೆ ಬಹಳ ಅತಿ ಮುಖ್ಯವಾದದ್ದು. ಆ ಒಂದು ನಿಟ್ಟಿನಲ್ಲಿ ರೈತರನ್ನು, ನಮ್ಮ ಸ್ಥಳೀಯ ಏನು ದೇಶೀಯ ತಳಿಗಳಿದವೋ ಅವುಗಳನ್ನೂ ಸಹ ನಾವು ಉಳಿಸಿ ಬೆಳೆಸ್ಕೊಳ್ಬೇಕು ಅನ್ನೋ ಒಂದೇ ಕಾರಣದಿಂದ ಉತ್ಕೃಷ್ಟವಾದ ಹಳ್ಳಿಕಾರ್ ತಳಿ ಮತ್ತು ಹಳ್ಳಿಕಾರ್ ಓರಿಯನ್ನು ನಾವು ಒಂದು ಪ್ರೊಸೆಷನಲ್ಲಿ ಬರಮಾಡ್ಕೋತೀವಿ. ಜೊತೆಗೆ
ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಪುಂಗನೂರು ತಳಿ ಅತ್ಯಂತ ಆಕರ್ಷಣೀಯವಾದ ಮತ್ತು ಎಲ್ಲರ ಮನ ಮುಟ್ಟುವಂತೆ, ಅದು ಎಲ್ಲರ ಪೆಟ್ ಅನಿಮಲ್ ಅಂದರೆ ಮನೆ ಒಳಗಡೆ ಇಟ್ಕೊಳ್ತಕ್ಕಂಥ ಒಂದು ಪ್ರತೀತಿ ಶುರುವಾಗಿದೆ. ಅದನ್ನು ಸಹ ಒಂದು ಪರಿಚಯಾತ್ಮಕವಾಗಿ ಈ ಸಾರಿ ನಾವು ಪ್ರೊಸೆಷನಲ್ಲಿ ಭಾಗವಹಿಸಲಿಕ್ಕೆ ಅಣಿ ಮಾಡಿಕೊಂಡಿದ್ದೇವೆ. ಜೊತೆಗೆ ಅತ್ಯಂತ ಉತ್ಕೃಷ್ಟವಾದ ದೇಶೀಯ ತಳಿಯ ಬಂಡೂರು ಕುರಿಗಳನ್ನು ನಾವು, ಯಾಕೆಂದರೆ ಅದು ಈ ಭಾಗದಲ್ಲಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಉತ್ತಮವಾದ ಬಂಡೂರು ತಳಿ. ಆ ತಳಿಯನ್ನು ಉಳಿಸಿ ಬೆಳೆಸ್ಕೋಬೇಕಾದಂಥ ಜವಾಬ್ದಾರಿ ಎಲ್ಲರ ಮೇಲಿದೆ. ಅದಕ್ಕೆ ಘನ ಸರ್ಕಾರ ಈ ಭಾಗದಲ್ಲಿ ಅದನ್ನು ಉಳಿಸ್ಲಿಕ್ಕೋಸ್ಕರ ಮಾನ್ಯ ಪಶುಸಂಗೋಪನಾ ಸಚಿವರು ಪಿರಿಯಾಪಟ್ಟಣದಲ್ಲಿ ಒಂದು ಬಂಡೂರು ತಳಿ ಅಭಿವೃದ್ಧಿ ಯೋಜನೆಯನ್ನು ಸಹ ಮಂಜೂರು ಮಾಡಿದ್ದಾರೆ. ಅದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುತ್ತೆ. ಆ ಎಲ್ಲ ನಿಟ್ಟಿನಲ್ಲಿ ನಾವು ಬಂಡೂರು ತಳಿಯನ್ನು ಈ ಒಂದು ರೈತ ದಸರಾ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ JK ಗ್ರೌಂಡ್ವರೆಗೂ ಈ ಮೆರವಣಿಗೆಯಲ್ಲಿ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸ್ಟಾಲಲ್ಲಿ ಏನಾದರೂ ಪಶುಪಾಲನೆಗೆ ಸಂಬಂಧಪಟ್ಟಂತೆ ಏನಾದರೂ ವಿಶೇಷತೆ ಇದೆಯಾ? ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ ಹಾಗೆ ನಾವು ಅನೇಕ ವಿಭಿನ್ನ ಸ್ಥಳೀಯ ದೇಶೀಯ ತಳಿಗಳನ್ನು ನಾವು ಪ್ರದರ್ಶನ ಮಾಡಬೇಕು ಅಂತ ನಾವು ನಮ್ಮ ರೈತ ದಸರಾ ಉಪಸಮಿತಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಸೂಚನೆ ಕೊಟ್ಟರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಸುಮಾರು 12 ಸ್ಥಳೀಯ ದೇಶೀಯ ತಳಿಗಳ ಪ್ರದರ್ಶನವನ್ನು ನಾವು ಹೇಳ್ತಿರ್ತೀವಿ. ಅದರಲ್ಲಿ ಹಳ್ಳಿಕಾರ್ ಇರ್ಬೋದು, ಅಮೃತ್ಮಾಲ್ ಇರ್ಬೋದು, ಕಾಂಕ್ರಾಜ್ ಇರ್ಬೋದು, ಮತ್ತು ಉದ್ದನೆಯ ಕಿವಿಯ ಮೇಕೆ ಇದೆ. ಅದನ್ನು ನಾವು ಬೆಂಗಳೂರು ಸುತ್ತಮುತ್ತ ಅದನ್ನು ಭಾಳ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ. ಜಮುನಾಪಾರಿನ ಇಲ್ಲ, ಉದ್ದನೆಯ ಕಿವಿ ಅಂತಲೇ ಒಂದು ಸಂಘ ಮಾಡಿಕೊಂಡು ಅದನ್ನೇ GI ಟ್ಯಾಗಿಂಗ್ ಹೋಗ್ತಾ ಇದೆ. ಅದೇ ಒಂದು ಕಿವಿ ಮೇಕೆ, ಉದ್ದನೆ ಕಿವಿ ಮೇಕೆ ಅಂತ ಹೇಳ್ಬಿಟ್ಟು ಸುಮಾರು 2 ಅಡಿಯಷ್ಟು ಕಿವಿ ಉದ್ದ ಇರ್ತದೆ. ಜೊತೆಗೆ ವಿವಿಧ ತಳಿಯ ಕೋಳಿಗಳ ಅಸೀಲಿರ್ಬೋದು, ನಮ್ಮ ನಾಟಿ ತಳಿ ನಾವೇನು ರೈತ ಮಹಿಳೆಯರಿಗೆ ವಿತರಣೆ ಮಾಡ್ತಾ ಇದ್ದೀವಿ ಅದರಿಂದ ಆಗ್ತಕ್ಕಂಥ ಲಾಭಗಳಿರ್ಬೋದು. ಜೊತೆಗೆ ಈ ಪುಂಗನೂರು ಅತ್ಯಂತ ಆಕರ್ಷಣೀಯವಾಗಿರ್ತದೆ. ಅದನ್ನು ಮತ್ತೆ ಹಳ್ಳಿಕಾರನ್ನ ನಾವು ಪ್ರದರ್ಶನ ಮಾಡೋರಿದ್ದೇವೆ. ಮುಂದುವರಿಸಿರವೆ ಅವರು. ಈಗ ಅದಾದಮೇಲೆ ಎಕ್ಸಿಬಿಷನ್ ಅಂದರೆ ವಸ್ತು ಪ್ರದರ್ಶನವನ್ನು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಉದ್ಘಾಟನೆ ಮಾಡ್ತಾರೆ. ಏನು ವಸ್ತು ಪ್ರದರ್ಶನವನ್ನು, ಆ ವಸ್ತು ಪ್ರದರ್ಶನದಲ್ಲಿ ಮೀನುಗಾರಿಕೆದು ಕೂಡ ಒಂದು 60x40 60 ಅಡಿ ಬೈ 40 ಅಡಿ ಅಳತೆಯ ಒಂದು ನಿವೇಶನ ಜಾಗದಲ್ಲಿ ಅವ್ರದ್ದು ಕೂಡ ಎಕ್ಸಿಬಿಷನ್ ಇರುತ್ತೆ, ಪ್ರದರ್ಶನ ಇರುತ್ತೆ. ವಿವಿಧ ಬಗೆಯ ಮೀನುಗಳ ಒಂದು ಪ್ರದರ್ಶನ ಕೂಡ ಇರ್ತದೆ ಅದರಲ್ಲಿ. ಮತ್ತು ಏನು ಈ ಪ್ರೊಸೆಷನಲ್ಲಿ ಹೋಗಿರ್ತವೆ ಮೆರವಣಿಗೆಯಲ್ಲಿ ಎಲ್ಲ ಉಪಕರಣಗಳು ಕೂಡ ಅಲ್ಲೇ 3 ದಿವಸ ಪ್ರದರ್ಶನಕ್ಕೆ ಇರ್ತವೆ. ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ಅಲ್ಲೇ ನಮ್ಮ JK ಮೈದಾನದಲ್ಲಿ ಇರ್ತಕ್ಕಂಥ MMC ಇದು ಒಂದು ಹಾಲ್ ಇದೆ, ಸಭಾಂಗಣ. ಆ ಸಭಾಂಗಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಇರ್ತದೆ. ಅದನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ. ನಮ್ಮ ಕೃಷಿ ಸಚಿವರು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರು ಮತ್ತು ಸ್ಥಳೀಯ ಶಾಸಕರು ಕೂಡ ಭಾಗವಹಿಸ್ತಾರೆ. ಮತ್ತು ಇನ್ನುಳಿದಂತೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ಜಿಲ್ಲೆಯ ಎಲ್ಲ ಇತರೆ ವಿಧಾನಸಭಾ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಶಾಸಕರುಗಳಿಗೂ ಕೂಡ ಆಹ್ವಾನವನ್ನು ನೀಡಿರ್ತೀವಿ. ಅವರು ಕೂಡ ಅಲ್ಲಿ ಭಾಗವಹಿಸಲಿಕ್ಕೆ ಕೋರಿರ್ತೀವಿ, ಬರ್ತಾರೆ. ಇದರ ಜೊತೆಗೆ ಕಳೆದ ಬಾರಿ ಏನಾಗಿತ್ತು, ನಮ್ಮ ರೈತ ಸಂಘಟನೆಯ ವಿವಿಧ ಮುಖಂಡರುಗಳು ನಮ್ಮನ್ನು ಆಹ್ವಾನಿಸಿಲ್ಲ, ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕಳೆದ ಬಾರಿ ಕೇಳಿಬಂದಿತ್ತು. ಸೊ ಅದಕ್ಕೆ ಈ ಸಲ ನಮ್ಮ ಉಪವಿಶೇಷಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ನಾವು ಏನು ಸಮಿತಿಯಿಂದ ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ, ಪ್ರತಿ ತಾಲೂಕಿನಲ್ಲಿ ಯಾರು ಎಷ್ಟು ಸಂಘಟನೆಗಳಿದ್ದಾವೆ, ರೈತ ಸಂಘ ಯಾರಿರ್ಬೋದು 7 ಇರ್ಬೋದು, ಆ ಸಂಘಟನೆಗಳ ಅಧ್ಯಕ್ಷರುಗಳಿಗೆ, ಸಂಬಂಧಪಟ್ಟ ಸಂಘಟನೆಯ ಅಧ್ಯಕ್ಷರುಗಳಿಗೆ ಆಹ್ವಾನವನ್ನು ಮಾಡ್ತಕ್ಕಂಥದ್ದು. ಮತ್ತು ಅಲ್ಲಿ ಯಾರಾದರೂ ಜಿಲ್ಲಾ ಮಟ್ಟದ ಸಂಘಟನೆಯ ಅಧ್ಯಕ್ಷಿದ್ರೆ ಆ ತಾಲೂಕಿನಲ್ಲಿ ಅವ್ರನ್ನೂ ಕೂಡ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಡೆಯಿಂದ ಅವ್ರಿಗೆ ಆಹ್ವಾನ ಪತ್ರಿಕೆಯನ್ನು ತಲುಪಿಸಲಿಕ್ಕೆ ವ್ಯವಸ್ಥೆಯನ್ನು ಈ ಸಲ ಮಾಡಿದ್ದೀವಿ. ಮತ್ತು ಅದೇ ರೀತಿ ಎಲೆಕ್ಟೆಡ್ ಬಾಡಿ ಇರ್ತಕ್ಕಂಥ ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರುಗಳು ಮತ್ತು ರಾಜ್ಯ ಪ್ರತಿನಿಧಿಗಳು, ಜಿಲ್ಲಾ ಪ್ರತಿನಿಧಿಗಳು, ಇಷ್ಟು ಜನಕ್ಕೆ ಅವರು, ಯಾಕೆಂದರೆ ಎಲೆಕ್ಟೆಡ್ ಬಾಡಿ ಇರುತ್ತೆ, ಅವ್ರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನು ಕಳಿಸ್ಕೊಟ್ಟಿದ್ದೇವೆ. ಮತ್ತು ಇನ್ನು ಉಳಿದಂತೆ ನಾವು ಎಲ್ಲ ರೈತ ಬಾಂಧವರಿಗೆ ಈ ಮುಖೇನ ನಾವು ಕೇಳ್ಕೊಳ್ಳೋದೇನೆಂದರೆ, ಆಹ್ವಾನ ಪತ್ರಿಕೆ ಕೊಟ್ಟವ್ರಿಗೆ ಅಷ್ಟೇ ಆಹ್ವಾನಿತರಲ್ಲ, ನೀವು ಎಲ್ಲರೂ ಆಹ್ವಾನಿತರೆ. ದಯವಿಟ್ಟು ಈ ಮೂಲಕ ನಮ್ಮ ರೈತ ದಸರಾ ಉಪಸಮಿತಿಯ ವತಿಯಿಂದ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, 26, 27, 28 3 ದಿವಸ
ಮೊದಲೇ ಹೇಳ್ದಂಗೆ ಮೊದಲನೇ ದಿವಸದ ಕಾರ್ಯಕ್ರಮ ನಾವು ಈಗಾಗಲೇ ಎಲ್ಲ ಹೇಳಿದ್ದೀವಿ. ಅದಾದಮೇಲೆ ಮಧ್ಯಾಹ್ನ ಏನಿರುತ್ತೆ 2 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮದ ಜೊತೆಗೆ ತಾಂತ್ರಿಕ ಅಧಿವೇಶನ ಕೂಡ ಇರ್ತವೆ. 3 ವೆಟ್ರನರಿದು, ಅಗ್ರಿಕಲ್ಚರ್ದು, ಹಾರ್ಟಿಕಲ್ಚರ್ 3 ವಿಭಾಗಕ್ಕೆ ಸಂಬಂಧಪಟ್ಟಂಥ ನುರಿತ ತಜ್ಞರಿಂದ ಒಂದು ತಾಂತ್ರಿಕ ಅಧಿವೇಶನ ಕೂಡ ಇರ್ತದೆ ಅವತ್ತು 26ನೇ ತಾರೀಕು. ನಾನು 27, 28 ಯಾಕೆ ಹೇಳ್ತಾ ಇಲ್ಲ ಅಂದರೆ ಅವತ್ತಿಂದು ನಮ್ಮ ಪ್ರಮುಖವಾಗಿ ನಮ್ಮ ನಾಗರಾಜ್ ಅವರೇ ಮಾತಾಡಿದ್ರು ಒಳ್ಳೆಯದು. ಯಾಕೆಂದರೆ ಅವತ್ತು ಸಂಪೂರ್ಣವಾಗಿ 26ನೇ ತಾರೀಕು ಹಾಲು ಕರೆಯುವ ಸ್ಪರ್ಧೆ ಇರುತ್ತೆ. 27ನೇ ತಾರೀಕು ಎಲ್ಲರಿಗೂ ಇಷ್ಟವಾದಂಥ ಶ್ವಾನ ಮುದ್ದು ಪ್ರಾಣಿಗಳ ಪ್ರದರ್ಶನ ಇರ್ತದೆ. ಅದ್ರ ಬಗ್ಗೆ ಅವರೇ ವಿವರ ಕೊಡ್ತಾರೆ. ಬಟ್ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಾವು ಈ ಮೂಲಕ ರೈತ ದಸರಾ ಉಪಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ಇದೇ ಆಹ್ವಾನ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಬರಬೇಕು, ಎಲ್ಲರೂ ಬಂದು ಭಾಗವಹಿಸಬೇಕು, ಇದನ್ನು ಸಕ್ಸಸ್ ಮಾಡಬೇಕು ಅಂತ ನಾನು ತಮ್ಮೆಲ್ಲರೂ ಕೋರ್ಕೊಳ್ತೇನೆ. ಹೇಳಿ ನಾಗರಾಜ್ ಅವರೇ. ಏನು ನಾವು ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದೀವೋ ಅದ್ರ ಜೊತೆಗೆ ನಾವು ಲೈವ್ ಸ್ಪೆಸಿಮನ್ಗಳು ಅಂದರೆ ಜೀವಂತ ಪ್ರಾಣಿಗಳನ್ನು ಅಲ್ಲಿ ಪ್ರದರ್ಶನ ಮಾಡುವುದರ ಜೊತೆಗೆ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಪಶುವೈದ್ಯಕೀಯ ವಿಜ್ಞಾನಗಳ ನಾವು ಯೂನಿವರ್ಸಿಟಿಯನ್ನು ನಾವು ಕೇಳ್ಕೊಂಡಿದ್ದೀವಿ. ಅವರ ಮುಖೇಣ ಬಂದು ಡೈರಿ ಸೈನ್ಸ್ ಕಾಲೇಜು ಮತ್ತು ವೆಟರ್ನರಿ ಸೈನ್ಸ್ ಕಾಲೇಜ್ ಎರಡೂ ಕೂಡ ಬಂದು ಹಾಲಿನ ವ್ಯಾಲ್ಯೂ ಎಡಿಷನ್, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಯಾವ ರೀತಿ ವ್ಯಾಲ್ಯೂ ಎಡಿಷನ್ ಮಾಡಬೇಕು ಅನ್ನೋದನ್ನು ಮಾಡ್ಕೊಳ್ಳೋಕ್ಕೆ ಕೇಳ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ತಾವೆಲ್ಲ ನೋಡಿದ್ದೀರಾ, ರೇಬೀಸ್ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಚರ್ಚೆಗಳು ನಡೀತಾ ಇದ್ದಾವೆ. ಅದಕ್ಕೆ ಆ ರೇಬೀಸ್ ಬಗ್ಗೆನೇ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಬಂದು ಆ ವೈರಸ್ ಯಾವ ರೀತಿ ಇರ್ತದೆ ಅದನ್ನು ಡೆಮೋನ್ಸ್ಟ್ರೇಷನ್ ಮಾಡಬೇಕು. ಶಾಲಾ ಮಕ್ಕಳು ಬರ್ತಾರೆ, ಪ್ರಗತಿಪರ ರೈತರು ಬರ್ತಾರೆ. ಆ ರೇಬೀಸ್ನಿಂದ ಆಗುವಂಥ ಅನಾಹುತಗಳೇನು, ಮುನ್ನೆಚ್ಚರಿಕೆ ಕ್ರಮಗಳೇನು ಅನ್ನೋದನ್ನು ನಾವು ಅಲ್ಲಿ ಪ್ರದರ್ಶನ ಮಾಡೋರಿದ್ದೀವಿ. ಜೊತೆಗೆ ಇಲಾಖೆಯಿಂದ ಕೊಡಮಾಡುವ ಎಲ್ಲ ಸವಲತ್ತುಗಳ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಅದನ್ನು ಸಹ ನಾವು ಒಂದೆರಡು ಟೋಟಲಿ ನಾವು ಪಶುಪಾಲನಾ ಇಲಾಖಾ ವತಿಯಿಂದ ಸುಮಾರು 14 ಸ್ಟಾಲ್ಗಳಲ್ಲಿ 12ರಲ್ಲಿ ಲೈವ್ ಸ್ಪೆಸಿಮನ್ ಅಂದರೆ ಪ್ರಾಣಿಗಳನ್ನು ಇಡ್ತೀವಿ, 2ರಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಪಶುಪಾಲನಾ ಇಲಾಖೆ ಹಾಗೂ ಡೈರಿ ಸೈನ್ಸ್ ಕಾಲೇಜ್ಗಳಿಂದ ಇತ್ತೀಚಿನ ಆವಿಷ್ಕಾರಗಳನ್ನು ಪ್ರದರ್ಶನ ಮಾಡೋರಿದ್ದೀವಿ. ಎಲ್ಲ ರೈತ ಬಾಂಧವರು ನಾನು ವಿನಂತಿ ಮಾಡೋದಿಷ್ಟೇ, ಆವತ್ತು ಬಂದು JK ಗ್ರೌಂಡ್ಸ್ನಲ್ಲಿ, ಯಾಕೆಂದರೆ ಇದು ಅವರ ಹಬ್ಬ, ನಾಡ ಹಬ್ಬ, ಸಂಭ್ರಮದ ಹಬ್ಬ, ರೈತರ ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಜೊತೆಗೆ ನಮ್ಮದು 26ನೇ ತಾರೀಕು ಈಗಾಗಲೇ ನಮ್ಮದು ಹಾಲು ಕರೆಯುವ ಸ್ಪರ್ಧೆ, ಅವತ್ತು ಟ್ರಯಲ್ ಡೇ ಅಂತ ಇರ್ತಿದೆ ಸರ್. ರಾಜ್ಯದ ವಿವಿಧ ಭಾಗ ಮತ್ತು ಮೈಸೂರು ಮತ್ತು ಅಕ್ಕಪಕ್ಕದ ಎಲ್ಲ ಜಿಲ್ಲೆಗಳಿಂದ ಅತ್ಯಂತ ಹೆಚ್ಚು ಹಾಲು ಕೊಡುವಂಥ ರಾಸುಗಳನ್ನು ಈ ದಸರಾ ಉತ್ಸವದಲ್ಲಿ ಕರ್ಕೊಬರೋದು ನಮ್ಮ ರೈತ ಬಾಂಧವರ ಒಂದು ಪ್ರತೀತಿ. ಅವರೆಲ್ಲರೂ ಸಹ 25ನೇ ತಾರೀಕೆ ಹಿಂದಿನ ದಿವಸ ಬಂದು ಇಲ್ಲಿ ಹಾಜರಾಗ್ತಾರೆ. ಆವತ್ತು ಬಂದು ಅವ್ರಿಗೆಲ್ಲ ನಾವೇನು ಪ್ರತಿಯೊಂದು ರಾಸಿಗೂ ಸಹ ಅದಕ್ಕೆ ಏನು ಬೇಕು, ಶೆಲ್ಟ್ರ್ ಬೇಕು, ಮತ್ತು ಹಾಲು ಕರೆಯೋಕ್ಕೆ ವ್ಯವಸ್ಥೆ ಏನು ಬೇಕು, ಶಾಮಿಯಾನ ಪ್ರತಿಯೊಂದನ್ನು ಹಾಕ್ಸಿ ರೆಡಿ ಇಟ್ಟಿರ್ತೀವಿ. 25ನೇ ತಾರೀಕು ಬರ್ತಾರೆ. 26ನೇ ತಾರೀಕು ಬೆಳಿಗ್ಗೆ 6:30ಕ್ಕೆ ಟ್ರಯಲ್ ಡೇ. ಅವತ್ತು ಮೊದಲನೇ ದಿನ ಕರಿತೀವಿ ಹಾಲನ್ನು, ಮತ್ತು ಅವತ್ತು ಸಂಜೆ 5ವರೆಗೆ ಹಾಲನ್ನು ನಾವು ಕರಿತೀವಿ. ಅವತ್ತು 26 ಟ್ರಯಲ್ ಡೇ. ಮತ್ತು 27ನೇ ತಾರೀಕು ಫೈನಲ್ ಡೇ ಅದು. ಸೊ ಅವತ್ತು ಏನು ಆ ರಾಸು ಹಾಲನ್ನು ಕೊಡುತ್ತೋ ಅದಕ್ಕೆ ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಂಡು, ಈ ಸಾರಿ ನಾವು ಕಳೆದ ವರ್ಷದಿಂದ ಈ ಏನು ಪ್ರೋತ್ಸಾಹಧನವನ್ನು ಅಂದರೆ ಬಹುಮಾನವನ್ನು ದ್ವಿಗುಣಗೊಳಿಸಿದ್ವಿ. ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 80,000, ತೃತೀಯ ಬಹುಮಾನ 60,000 ಮತ್ತು 4ನೇ ಬಹುಮಾನ 40,000. ಇದರ ಜೊತೆಗೆ ಈ ಸಾರಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪಶುಸಂಗೋಪನಾ ಸಚಿವರು ಸೂಚನೆ ಕೊಟ್ಟಿದ್ದರು. ಯಾಕೆಂದರೆ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಕಷ್ಟಪಟ್ಟುಕೊಂಡು ಹಸುಗಳನ್ನು ತಂದಿರ್ತಾರೆ, ಅವ್ರಿಗೂ ಸಹ ನೀವು ಪ್ರೋತ್ಸಾಹವನ್ನು ನೀಡಬೇಕು ಅಂತ. ಆ ಒಂದು ಕಾರಣಕ್ಕಾಗಿ ಯಾವ ರಾಸು 25 kg ಅಧಿಕವಾಗಿ ಕರೆಯುತ್ತದೋ ಅವಕ್ಕೆಲ್ಲವಕ್ಕೂ ಸಹ ತಲಾ 10,000 ಬಹುಮಾನ ಮತ್ತು ಪಾರಿತೋಷಕ ಹಾಗೂ ಪ್ರಶಸ್ತಿ ಪತ್ರವನ್ನು ಕೊಡಮಾಡಬೇಕು ಅಂತ ನಮ್ಮ ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪವಿಶೇಷಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ. ನಮ್ಮ ರೈತ ಸಮಿತಿಯಿಂದ ತೀರ್ಮಾನ ಮಾಡಿದ್ದೇವೆ. ಇದನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ಯಾರು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೋ ರೈತ ಬಾಂಧವರು ಬಂದು ಭಾಗವಹಿಸಬೇಕು, ಜೊತೆಗೆ ಅವರು ಪಾಲ್ಗೊಳ್ಬೇಕು. ಇದಕ್ಕೇನಾದರೂ ನೋಂದಣಿ ಮಾಡ್ಕೋಬೇಕಾ ನಾಗರಾಜ್? ಖಂಡಿತ ಯಾರು ಈ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರೋರು ತಮ್ಮ ರಾಸನ್ನು ಹಾಲು ಕರೆಯುವ ಸ್ಪರ್ಧೆಗೆ ಬಿಡೋದಾದರೆ 25ನೇ ತಾರೀಕು ಸಂಜೆವರೆಗೂ ನಮ್ಮ ಮೈಸೂರು ಸಹಾಯಕ ನಿರ್ದೇಶಕರು ಡಾಕ್ಟರ್ ಪೂರ್ಣಾನಂದ ಅವರಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ನಾವು.
ಅವರ ಹತ್ರ ಬಂದು ನೋಂದಾಯಿಸ್ಕೋಬೇಕು. ನೀವು ಮೈಸೂರು ಜಿಲ್ಲೆ ಯಾವುದೇ ಸಹಾಯಕ ನಿರ್ದೇಶಕರ ಹತ್ರ ಅಂದರೆ ಪಶುವೈದ್ಯ ಸಂಸ್ಥೆಗೆ ಹೋದರೆ ಅಲ್ಲಿ ಅವರಿಗೆ ಪೂರಕವಾದ ಮಾಹಿತಿ, ಮಾರ್ಗದರ್ಶನ ಎಲ್ಲವೂ ಸಿಗುತ್ತೆ. ನಾನಾದರೂ ವಿನಂತಿ, ತಾವು ಯಾರು ಎಲ್ಲಿಂದನೇ ಕರೆ ಮಾಡಿದರೂ ಕೂಡ ನಾವು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಅವರನ್ನು ನೋಂದಣಿ ಮಾಡ್ಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಅಂದರೆ ನೋಂದಾಯಿತರಿಗೆ ಮಾತ್ರ ಅವಕಾಶ? ಖಂಡಿತ, ನೋಂದಾಯಿತ ರಾಸುವಿಗೆ ಮಾತ್ರ ಅವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಉಂಟು. ಅದಕ್ಕೆ 25 ಸಂಜೆವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಿದ್ವಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ರವಿ ಅವರೇ, ಈಗ ಭಾಳಷ್ಟು ಬಾರಿ ನಾವು ಕೃಷಿ ಮೇಳಗಳಲ್ಲಿ ನೋಡ್ತೀವಲ್ಲ, ಏನು ಎಕ್ಸಿಬಿಷನ್ ಸ್ಟಾಲ್ಗಳೇನಿರ್ತಾವಲ್ಲ, ಅದಕ್ಕೆ ಹೆಚ್ಚು ಆಕರ್ಷಣೆ ಜಾಸ್ತಿ. ಈ ಬಾರಿ ಕೃಷಿ ಇಲಾಖೆಯಿಂದ ಏನಾದರೂ ವೈವಿಧ್ಯಮಯವಾಗಿ ಸ್ಟಾಲ್ಗಳನ್ನು ಹಾಕಿಸ್ತಾ ಇದ್ದಾರೆ? ಹೌದು, ಈ ಸಲ ಏನಂದರೆ ಕೃಷಿ ಮತ್ತು ಸಂಬಂಧಿತ ಇಲಾಖೆ, ತೋಟಗಾರಿಕೆದು ಇರುತ್ತೆ, ರೇಷ್ಮೆದಿರುತ್ತೆ, ಮತ್ತು ಕೃಷಿ ಇಲಾಖೆಯಲ್ಲಿ ನಾವು ಜಲಾನಯನ ಅಭಿವೃದ್ಧಿಯ ಒಂದು ಲೈವ್ ಮಾಡೆಲನ್ನು ಮಾಡ್ತಾ ಇದ್ದೀವಿ. ಯಾವ ಒಂದು ಕಾನ್ಸೆಪ್ಟ್ ಏನಿದೆ, ಮಾದರಿ ಜಲಾನಯನ ಯಾವ ರೀತಿ ಇರಬೇಕು ಅನ್ನೋದನ್ನು ಲೈವ್ ಮಾಡೆಲ್ ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇಲಾಖೆಯಲ್ಲಿ ಹೊಸದಾಗಿ ಈಗ ಬಂದಿರತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಏನು, ಈಗ NMNF ಅಂತ ಇದೆ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಕ್ಕಂಥದ್ದು. ಮತ್ತು ನಮ್ಮ ಮಂಡ್ಯ VC ಫಾರ್ಮಿಂದನೂ ಕೂಡ ಒಂದು ಸ್ಟಾಲ್ ಇಡಿಸ್ತಾ ಇದ್ದೀವಿ, 2 ಸ್ಟಾಲು. ಅವರು ಕೂಡ ಯೂನಿವರ್ಸಿಟಿಯಲ್ಲಿ ಆದಂಥ ಏನು ಬೆಳವಣಿಗೆಗಳು ಅಥವಾ ಈಗ ಹೊಸ ಆವಿಷ್ಕಾರಗಳು, ಹೊಸ ತಳಿಗಳ ಬಗ್ಗೆ ಮಾಹಿತಿಯನ್ನು ಇದು ಮಾಡ್ತಾ ಇದ್ದಾರೆ. ಬೇರೆ ತೋಟಗಾರಿಕೆ ಇಲಾಖೆಯಿಂದನೂ ಕೂಡ ಹೊಸದಾಗಿ ಆಗಿರ್ತಕ್ಕಂಥ ಆವಿಷ್ಕಾರಗಳ ಬಗ್ಗೆ ಮತ್ತು ರೈತರಿಗೆ ಅನುಕೂಲವಾಗುವಂಥ ತಳಿಗಳು ಮತ್ತು ಬೇರೆ ಬೇರೆ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಇಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನು ರೇಷ್ಮೆಯಲ್ಲೂ ಕೂಡ ಏನು ಹೊಸದಾಗಿ ಅವರಲ್ಲಿ ಕಂಡುಹಿಡಿದಿರ್ತಕ್ಕಂಥ ಪದ್ಧತಿಗಳಿರ್ಬೋದು. ಈಗೆಲ್ಲ ನಮಗೆಲ್ಲ ಗೊತ್ತೇ ಇದೆ, ಈಗ ಪ್ಲಾಸ್ಟಿಕ್ ಇದರಲ್ಲಿ ಗೂಡನ್ನು ಕಟ್ಟಕ್ಕೆ ಮಾಡ್ತಕ್ಕಂಥದ್ದು ಮೊದಲು ಚಂದ್ರಿಕೆಗಳನ್ನು ಮಾಡ್ತಿದ್ರು, ಈಗೆಲ್ಲ ಪ್ಲಾಸ್ಟಿಕ್ಕಲ್ಲೇ ಮಾಡ್ತಕ್ಕಂಥದ್ದು ಇದು ಮಾಡ್ತಾರೆ. ಸೊ ಹಾಗಾಗಿ ಅದರ ಎಲ್ಲ ಇಲಾಖೆಗಳ ಎಲ್ಲ ಒಂದು ಇದು ಮಾಹಿತಿಗಳನ್ನು ಈ ಸಲ ನಾವು ಪ್ರದರ್ಶನದಲ್ಲಿ ಮಡಗ್ತಾ ಇದ್ದೇವೆ. ಖಾಸಗಿಯವ್ರಿಗೂ ಕೂಡ ಸ್ಟಾಲ್ ಇಡೋದಕ್ಕೆ ಅವಕಾಶ ಇಲ್ಲ. ಈ ಸಲ ಖಾಸಗಿಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಲ ಏನು ಮಾಡ್ತಾ ಇದ್ದೀವಿ, ರೈತರಿಗೆ ಬ್ಯಾಂಕ್ಗಳಿಂದ ಸಾಮಾನ್ಯವಾಗಿ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು, ಸಾಲ ಸೌಲಭ್ಯಗಳನ್ನು ಪಡೆಯುವಲ್ಲಿ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ಸಲ ಏನು ಮಾಡ್ತಾ ಇದ್ದೀವಿ, ಈ ಇಂಡಿಯನ್ ಬ್ಯಾಂಕ್ನವರು ಸ್ವಲ್ಪ ಮುಂದೆ ಬಂದಿದ್ದಾರೆ. ನಾವು ರೈತರಿಗೆ ಬ್ಯಾಂಕ್ಗಳಿಂದ ದೊರೆತಕ್ಕಂಥ ಸಾಲ ಸೌಲಭ್ಯಗಳು ಏನು, ಅದರಲ್ಲಿ ತೊಂದರೆಗಳಿದ್ದರೆ ಯಾವ ರೀತಿ ಪರಿಹರಿಸಬೇಕು ಅನ್ನೋದ್ರ ಬಗ್ಗೆ, ಮತ್ತು ಈವನ್ ನಮ್ಮ RBIನವರು ಮುಂದೆ ಬಂದಿದ್ದಾರೆ. RBIನವ್ರಿಗೂ ಒಂದು ಸ್ಟಾಲ್ ಕೊಡ್ತಾ ಇದ್ದೀವಿ. RBIನವರು ಕೂಡ ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಏನೆಲ್ಲ ಸಾಲ ಸೌಲಭ್ಯ, ಪರ್ಟಿಕ್ಯುಲರ್ಲಿ ರೈತ ಬಾಂಧವರಿಗೆ ಕೃಷಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಇಲಾಖೆಗಳ ಜೊತೆಗೆ ಏನೆಲ್ಲ ಸಾಲ ಸೌಲಭ್ಯಗಳು ಲಭ್ಯ ಇದ್ದಾವೆ, ಏನೆಲ್ಲ ಸ್ಕೀಮ್ಗಳು ಲಭ್ಯ ಇದ್ದಾವೆ, ಅದನ್ನು ಯಾವ ರೀತಿ ಪಡೆದುಕೋಬೇಕು ರೈತರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ RBIನವರು ಮುಂದೆ ಬಂದಿದ್ದಾರೆ. ಅವ್ರಿಗೂ ಒಂದು ಸ್ಟಾಲ್ ಕೊಡ್ತಾ ಇದ್ದೇವೆ. ಈ ರೀತಿ ಬೇರೆ ಬೇರೆ ಇದರಿಂದ ಎಲ್ಲ ರೈತರಿಗೆ ಸಂಬಂಧಿಸಿದಂಗೆ ಪೂರಕವಾದಂಥ ಒಂದು ಸ್ಟಾಲ್ಗಳು ಇರ್ತವೆ. ಹೇಳಿ ನಾಗರಾಜ್ ಅವರೇ, ಮುಂದಿನ ನಿಮ್ಮ ಮುದ್ದು ಪ್ರಾಣಿಗಳ ಪ್ರದರ್ಶನ ಹೇಳಿ ಸರ್, ಅದ್ರ ಬಗ್ಗೆ. ಹೌದು, ಇದ್ರ ಜೊತೆಗೆ ಈ ವಸ್ತು ಪ್ರದರ್ಶನಕ್ಕೆ ಸಂಬಂಧಪಟ್ಟ ಅದು ಹೇಳ್ತೀನಿ ಸರ್. ವಸ್ತು ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ರೈತರಿಗೆ ಹಲವಾರು ಕೊಡುಗೆಗಳನ್ನು ಸರ್ಕಾರ ಕೊಡ್ತಾ ಇದೆ. ಅದರ ಒಂದು ಪ್ರಯೋಜನವನ್ನು ರೈತರಿಗೆ ತಲುಪಿಸಬೇಕಾದದ್ದು ನಮ್ಮ ಜವಾಬ್ದಾರಿ, ಮಾಹಿತಿಯನ್ನು ತಲುಪಿಸ್ಬೇಕಾದದ್ದು. ಈಗ ಉದಾಹರಣೆಗೆ ಕಾಮಧೇನು ಆಪತ್ತು ನಿಧಿ ಇದೆ. ಯಾರಾದರೂ ಬಡ ಮಹಿಳೆ
ತನ್ನ ಹಸುವನ್ನು ಕಳ್ಕೊಂಡಾಗ ಆಕಸ್ಮಿಕವಾಗಿ ಅದಕ್ಕೆ ಸರ್ಕಾರ ಆಪತ್ತು ನಿಧಿ ಕೊಡ್ತಾ ಇದೆ. ಅದರದ್ದೊಂದು ನಮಗೆ ಮಾಹಿತಿ ಬಂದಿದೆ. ಜೊತೆಗೆ ಕುರಿಗಾಯಿಗಳು ಏನಾದರೂ ಆಕಸ್ಮಿಕವಾಗಿ ಕುರಿ ಅಂದರೆ ವಿಮೆ ಇಲ್ಲದ ಕುರಿಗಳನ್ನು ಸಾಕ್ತಾ ಇದ್ದರೆ ಅಲ್ಲೂ ಕೂಡ ನಾವು ಸರ್ಕಾರ ಪ್ರತಿ ಕುರಿಗೆ 7,500 ರೂಪಾಯಿನ 30 ಅವರ DBT ಮುಖಾಂತರ ಖಾತೆಗೆ ಜಮಾ ಮಾಡೋದಿದೆ. ಇದ್ರ ಜೊತೆಗೆ ಪ್ರತಿನಿತ್ಯ ಮಿಲ್ಕ್ ಇನ್ಸೆಂಟಿವ್ಸು ಘನ ಸರ್ಕಾರ ಕೊಡ್ತಾ ಇದೆ. ಈಗ ಉದಾಹರಣೆಗೆ ಮೈಸೂರು ಜಿಲ್ಲೆಯಲ್ಲಿ 10 ಲಕ್ಷ ಹಾಲಿನ ಉತ್ಪಾದನೆ ಆಗ್ತಾಯಿದ್ರೆ ಪ್ರತಿನಿತ್ಯ 50 ಲಕ್ಷ ಹಣವನ್ನು DBT ಮುಖಾಂತರ ರೈತರ ಖಾತೆಗೆ ಜಮಾ ಮಾಡ್ತಾಯಿದ್ದೀವಿ, ಮಿಲ್ಕ್ ಇನ್ಸೆಂಟಿವ್ಸು. ಇದು ರಾಜ್ಯಾದ್ಯಂತ ಇದೆ. ಸೊ ಇಂಥ ಕಾರ್ಯಕ್ರಮ ಜೊತೆಗೆ ವಿಮೆ ರೈತರಿಗೆ 85% ಕೊಟ್ಟು ಈ ಎಲ್ಲ ಕಾರ್ಯಕ್ರಮಗಳ ಒಂದು ಪ್ರದರ್ಶನವನ್ನು ನಾವು ಆ ಒಂದು ಇಲಾಖೆಯ ಪ್ರದರ್ಶನ ಮಳಿಗೆಯಲ್ಲಿ ರೈತರಿಗೆ ಮಾಹಿತಿಯನ್ನು ಮುಟ್ಟಿಸೋ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. ಇವಿಷ್ಟು ಪ್ರದರ್ಶನ ಜೊತೆಗೆ 28ನೇ ತಾರೀಕು ಮೈಸೂರು ನಗರವಾಸಿಗಳಿಗೆ ವಿಶೇಷವಾಗಿ ಮತ್ತು ವಿವಿಧ ಜಿಲ್ಲೆಗಳಿಂದ ಮತ್ತು ರಾಜ್ಯದ ವಿವಿಧ ಮೂಲಗಳಿಂದ ಅಕ್ಕಪಕ್ಕದ ರಾಜ್ಯಗಳಿಂದನೂ ಸಹ ಈ ಮುದ್ದು ಪ್ರಾಣಿ ಪ್ರಿಯರಿಗೋಸ್ಕರ ಒಂದು ಶ್ವಾನ ಪ್ರದರ್ಶನವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. 28ನೇ ತಾರೀಕು ಅಂದರೆ ಭಾನುವಾರ. ಆ ದಿನ ಸುಮಾರು 45 ವಿವಿಧ ಜಾತಿಯ ಶ್ವಾನಗಳು ಪ್ರದರ್ಶನಕ್ಕೆ ಮೈಸೂರು ಜಿಲ್ಲೆಗೆ ಆಗಮಿಸ್ತವೆ. ಪ್ರಾಣಿ ಪ್ರಿಯರು, ಪ್ರಾಣಿ ಮಾಲೀಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದಿನ ಒಂದು ಸಂಭ್ರಮ, ಸಂತೋಷ, ಸಡಗರದಿಂದ ಆ ಒಂದು ಪ್ರದರ್ಶನದಲ್ಲಿ ಭಾಗವಹಿಸ್ತಾರೆ. ನಾವು ಕೂಡ ನಮ್ಮ ನಾಡಹಬ್ಬ ರೈತ ದಸರಾ ಉಪಸಮಿತಿ ವತಿಯಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಕಳೆದ ಬಾರಿ ಸ್ವಲ್ಪ ಮಳೆ ಬಂದು ತೊಂದರೆ ಆಗಿತ್ತು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಶುರುವಿನಲ್ಲೇ ಕೂಡ ಯಾವುದೇ ತೊಂದರೆ ಆಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ನಮಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಮುದ್ದು ಪ್ರಾಣಿಗಳ ನೋಂದಣಿ ಕಾರ್ಯ ಪ್ರಾರಂಭ ಆಗಿದ್ದಾವೆ. ಮೈಸೂರು ಜಿಲ್ಲೆಯ ಎಲ್ಲ ಪಶುವೈದ್ಯ ಸಂಸ್ಥೆಗಳಲ್ಲಿ ಯಾರು ತಮ್ಮ ಶ್ವಾನವನ್ನು ಸಾಕಿರ್ತಾರೋ ಅವರು ಹೋಗಿ ನೋಂದಣಿ ಮಾಡಿಸ್ಕೋಬೇಕು. ಮತ್ತು ಯಾರಾದರೂ ಯಾವುದೇ ಸಂಪರ್ಕ ಬೇಕಾದರೂ ಕೂಡ ನಾವು ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ಮತ್ತು ಫೇಸ್ಬುಕ್ನಲ್ಲಿ ಇದನ್ನು ಪ್ರಚಾರ ಮಾಡಿದ್ದೇವೆ. ಎಲ್ಲ ಪಶುವೈದ್ಯರ ಫೋನ್ ನಂಬರ್ಗಳು ಅವ್ರಿಗೆ ಸಿಗ್ತದೆ. ಫೋನ್ ಮುಖಾಂತರನೂ ಕೂಡ ಸಂಪರ್ಕಿಸಿ ಅವರಿಗೆ ಬೇಕಾದಂಥ ಅಗತ್ಯ ಮಾಹಿತಿಯನ್ನು ಪಡ್ಕೊಂಡು ದಿನಾಂಕ 25/9/2025 ನಾವು ನೋಂದಣಿ ಮಾಡಿಸ್ಕೋತೇವೆ. ಎಲ್ಲ ಮುದ್ದು ಪ್ರಾಣಿ ಅಂದರೆ ಏನೇನು ಪ್ರಾಣಿಗಳನ್ನು ಪ್ರದರ್ಶನ ಮಾಡ್ಬೋದು ನಾಗರಾಜ್ ಅವರೇ? ಇದು ಸರ್ ಆ್ಯಕ್ಚುಲಿ 45 ವಿವಿಧ ತಳಿಯ ಶ್ವಾನ ಪ್ರದರ್ಶನ. ನಾಯಿಗಳಾಯಿತು, ಜೊತೆಗೆ ಬೆಕ್ಕುಗಳು ಬರ್ತವೆ, ಬೆಕ್ಕು ಪರ್ಷಿಯನ್ನು, ಜೊತೆಗೆ ಬರ್ಡ್ಸ್ ತಗೊಂಡು ಪಕ್ಷಿಗಳು ಅದನ್ನು ಸಹ ಏನು ಎಕ್ಸಾಟಿಕ್ಕು ಯಾವುದು ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಬರೋದಿಲ್ವೋ ಅಂಥ ಪಕ್ಷಿಗಳನ್ನು ನಾವು ಪ್ರದರ್ಶನ ಮಾಡ್ತೀವಿ. ಯಾವುದು ಸಾಕಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅನುಮತಿ ಇದೆಯೋ ಅವೆಲ್ಲವನ್ನೂ ಸಹ ನಾವು ಅಲ್ಲಿ ಪ್ರದರ್ಶನ ಮಾಡ್ಬೋದು ಅಂತ ನಾವು ಆಹ್ವಾನ ನೀಡ್ತೀವಿ. ಈ ಕಳೆದ ಬಾರಿ ಏನೇನು ಬಂದಿದ್ದು ಹೇಳಿ ಸರ್ ಪ್ರದರ್ಶನಕ್ಕೆ? ಕಳೆದ ಬಾರಲ್ಲಿ ಏನೇನು ಬಂದಿದ್ದು? ವಿವಿಧ ತಳಿಯ ಪಕ್ಷಿಗಳು ಬರ್ತಾ ಇದ್ದಾವೆ. ಗಿಳಿಗಳು ಬರ್ತದೆ, ಪ್ಯಾರೆಟ್ ಬರ್ತದೆ, ಅನೇಕ ಎಕ್ಸಾಟಿಕ್ ಲವ್ ಬರ್ಡ್ಸ್ಗಳು ಬರ್ತದೆ, ವಿವಿಧ ವೆರೈಟೀಸ್ದು ಅವೆಲ್ಲವನ್ನು ತಂದು ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಈ ಪರ್ಮಿಸಿಬಲ್ ಏನು ಸಾಕಲಿಕ್ಕೆ ಲೈಸೆನ್ಸ್ ಇದೆಯೋ ಕೆಲವು ಪೆಟ್ ಸ್ನೇಕ್ಸ್ ಇದ್ದಾವೆ, ಅದನ್ನು ಕೂಡ ಈ ಸರಿ ನಾವು ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸ್ನೇಕ್ಸ್ ಇರ್ತದೆ, ವಿಶೇಷ ಅದನ್ನು ಕೂಡ ನಾವು ಈ ಸತಿ ಪ್ರದರ್ಶನ ಮಾಡಬೇಕು. ಲವ್ ಬರ್ಡ್ಸನ್ನು ಪ್ರದರ್ಶನ ಮಾಡಬೇಕು. ಮತ್ತು ಬೆಕ್ಕುಗಳು, ವಿವಿಧ ತಳಿಯ ಬೆಕ್ಕುಗಳನ್ನು ಪ್ರದರ್ಶನ ಮಾಡಬೇಕು. ಮತ್ತು ಈ ಶ್ವಾನದಲ್ಲೂ ಕೂಡ ಅತ್ಯಂತ ದಪ್ಪದ್ದು, ಅತ್ಯಂತ ಸಣ್ಣ, ಎಲ್ಲ ವೆರೈಟಿಯ, ಎಲ್ಲ ವಯೋಮಾನದ ಈ ಮುದ್ದು ಪ್ರಾಣಿಗಳನ್ನು ಬಂದು ಪ್ರದರ್ಶನ ಮಾಡ್ತಾರೆ. ಜೊತೆಗೆ ನಾವು ಪೊಲೀಸ್ ಶ್ವಾನ ತಂಡವನ್ನು ನಾವು ಕೋರ್ಕೋತೀವಿ. ಅವರಿಂದನೂ ಸಹ ಅವಕ್ಕೆ ಟ್ರೈನಿಂಗ್ ಆಗಿರ್ತದೆ. ಅವು ತಮ್ಮದೇ ಆದ ವಿಭಿನ್ನ ರೀತಿಯ ಪ್ರದರ್ಶನವನ್ನು ಸಹ ಕೊಡ್ತವೆ. ಅವನು ಸಹ ನಾವು ಕೇಳ್ಕೊತಾ ಇದ್ವಿ. ಅವರು ಸಹ ಬಂದು ಭಾಗವಹಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈ ರೀತಿಯಾಗಿ ಏನು ಮೈಸೂರು ಮತ್ತು ರಾಜ್ಯದ ಎಲ್ಲ ಭಾಗದಿಂದ ಬರ್ತಕ್ಕಂಥ ಶ್ವಾನ ಪ್ರಿಯರಿಗೆ ಅವತ್ತು ನೈಜವಾಗಿ ಈ ಒಂದು ಪ್ರಾಣಿಗಳ ಜೊತೆ ಬೆರೆಯುವ, ಅವುಗಳ ಗುಣ ನಡತೆಯನ್ನು ಅರಿತುಕೊಳ್ಳುವ ಒಂದು ಅವಕಾಶ ಉಂಟು. ಇದ್ರ ಜೊತೆಗೆ ಅವತ್ತು ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನಾಚರಣೆ. ಅದರ ಅಂಗವಾಗಿ ನಾವು
ಆ LED ಸ್ಕ್ರೀನ್ಸ್ ಹಾಕಿರ್ತೀವಿ. ಅದರ ಮುಖಾಂತರ ರೇಬೀಸ್ ಅವೇರ್ನೆಸ್ ಕ್ಯಾಂಪು, ರೇಬೀಸ್ನಿಂದ ಆಗುವಂಥ ಅನಾಹುತಗಳೇನು, ಡೂಸ್ ಆ್ಯಂಡ್ ಡೋಂಟ್ಸ್, ಏನು ಮಾಡಬೇಕು ಏನು ಮಾಡಬಾರ್ದು, ಮುದ್ದು ಪ್ರಾಣಿಗಳ ಜೊತೆ ಯಾವ ರೀತಿ ಸಂಪರ್ಕದಲ್ಲಿರಬೇಕು ಅನ್ನೋದನ್ನು ಕೂಡ ನಾವು ಒಂದು ಸ್ಲೈಡ್ಸ್ನವನ್ನು ತೋರಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಮತ್ಸ್ಯತರಂಗ 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 ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವಾ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಮತ್ಸ್ಯತರಂಗ ಮತ್ಸ್ಯತರಂಗ. ಸಮಾರೋಪ ಸಮಾರಂಭ ಅಂತ ಏನಾದ್ರು ಮಾಡ್ತೀರಾ ರೈತ ದಸರಕ್ಕೆ? ಇಲ್ಲ, ಸಮಾರಂಭ ಅಂದರೆ ಈ ಮುದ್ದು ಪ್ರಾಣಿಗಳ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭನೇ ಸಮಾರಂಭವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರನ್ನು ಇನ್ವೈಟ್ ಮಾಡಿರ್ತೀವಿ, ಪಶುಸಂಗೋಪನೆ ಸಚಿವರು ಇರ್ತಾರೆ, ಸ್ಥಳೀಯ ಶಾಸಕರು ಇರ್ತಾರೆ. ಹಾಗಾಗಿ ಬೇರೆ ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿರ್ತೀವಿ. ಅಂದರೆ ಅದೇ ಕೊನೆ ಒಂದು ಭಾಗ, ಏನು ಮುದ್ದು ಪ್ರಾಣಿಗಳ ವಿಜೇತರಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ. ಈ ಹಾಲು ಕರೆಯುವಂತ ಸ್ಪರ್ಧೆ ನಡೆಸ್ತಿರಲ್ಲ, ಆ ವಿಜೇತರಿಗೂ ಅವತ್ತೇ? ಇಲ್ಲ, ಅದು ಹಾಲು ಕರೆಯುವ ಸ್ಪರ್ಧೆ 27ನೇ ತಾರೀಕು ಸಂಜೆ 5:30 ಪ್ರಾರಂಭ ಆಗಿ 6:30 ಮುಗಿಯುತ್ತೆ. 6:30 ವೇದಿಕೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಮಾನ್ಯ ಪಶುಸಂಗೋಪನಾ ಸಚಿವರು ಬಂದು ಏನು ವಿಜೇತರಿಗೆ ಬಹುಮಾನವನ್ನು ಕೊಡೋದು, ಮತ್ತು ಎಲ್ಲ ಸ್ಥಳೀಯ ಶಾಸಕರು ಮತ್ತು ಮೈಸೂರು ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಅವತ್ತು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 27ನೇ ತಾರೀಕು ಸಂಜೆ ಅದು ಕೂಡ ರೈತರಿಗೆ ಅರ್ಧದ ಸಮಾರಂಭ ಆಗ್ತದೆ. ಮತ್ತು ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ 28ನೇ ತಾರೀಕು ಕಾರ್ಯಕ್ರಮ ಕಂಟಿನ್ಯೂಸ್ ಆಗಿರ್ತದೆ. ರವಿ ಅವರೇ, ಆರಂಭದಲ್ಲಿ ತಾವು ಹೇಳಿದ್ರಿ ವೇದಿಕೆನಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಅಂತ, ತಾಂತ್ರಿಕ ಅಧಿವೇಶನ. ಅದು ಆವತ್ತಿನ ದಿವಸ ಮಾತ್ರನಾ? ಬೇರೆ ದಿವಸ ಇಲ್ಲ, ಮೊದಲನೇ ದಿವಸ ಮಾತ್ರ ಇರುತ್ತೆ. ಯಾಕೆಂದರೆ 2ನೇ ದಿವಸ 3ನೇ ದಿವಸ ನಮ್ಮ ಕಾರ್ಯಕ್ರಮಗಳು ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಸ್ಟೇಜ್ ನಾವು ಆ ಕಾರ್ಯಕ್ರಮಕ್ಕೆ ಅವಕಾಶ ಇರಲ್ಲ. ಯಾಕೆಂದರೆ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಹಾಲು ಕರೆಯುವ ಸ್ಪರ್ಧೆ ಇರುತ್ತೆ, ಶ್ವಾನ ಮತ್ತು ಮುದ್ದು ಪ್ರಾಣಿಗಳ ಪ್ರದರ್ಶನ ಓಲ್ ಡೇ ಇರುತ್ತದು. ಅವತ್ತು ತುಂಬ ಜನ ಬಂದಿರ್ತಾರೆ, ಸಾಕಷ್ಟು ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅವತ್ತು. ಹಂಗಾಗಿ ಅದರಲ್ಲೇ ಇದಿರೋದ್ರಿಂದ ಅಲ್ಲಿ ಏನು ಬೇರೆ ಕಾರ್ಯಕ್ರಮ ಇರಲ್ಲ. ಮೊದಲ ದಿವಸ ಮಾತ್ರ ತಾಂತ್ರಿಕ ಅಧಿವೇಶನ ಇರ್ತದೆ. ಮತ್ತು ಮಧ್ಯಾಹ್ನ 2:30 ಮನರಂಜನಾ ಕಾರ್ಯಕ್ರಮನೂ ಕೂಡ ಇರುತ್ತೆ ವೇದಿಕೆಯಲ್ಲೇ ಹಾಡುಗಾರರು ಮತ್ತು ನೃತ್ಯ ಕೆಲವರು ಅಂಥವರಿಂದ ವಿಶೇಷವಾಗಿ ಪರಿಣಿತಿ ಹೊಂದಿರೋರಿಂದ ಮಾಡಿಸ್ತೀವಿ. ಒಂದಷ್ಟು ಸ್ಪರ್ಧೆಗಳನ್ನು ಮಾಡ್ತಾ ಇದ್ರಿ ಮುಂಚೆ ಅಲ್ವಾ? ಹೌದು. ಕೊಡ ಹೊತ್ಕೊಂಡು ಹೋಗೋದು, ಚೀಲ ಹೊತ್ಕೊಂಡು, ಒಬ್ಬರು ಚೀಲ ಹೊತ್ಕೊಂಡು ರನ್ನಿಂಗ್ ರೇಸ್ ಮಾಡೋದು, ಅಂಥವೆಲ್ಲ ಈ ಸರಿ ಇಡ್ಲಿಲ್ವಾ? ಇಲ್ಲ, ಈ ಸಲ ಆ ರೀತಿಯ ಯಾವುದೇ ಸ್ಪರ್ಧೆಗಳು ಮಾಡಿಸ್ಲಿಲ್ಲ. ಈ ಸಲ ಏನಂದರೆ ಹೈಲೈಟ್ 3 ದಿವಸದಲ್ಲೇ ಏನೆಲ್ಲ ಮಾಡ್ಬೋದೋ ಸಾಧ್ಯತೆ ಇದೆಯೋ ಅದನ್ನೇ ಮಾಡೋಣ ಅಂತೇಳಿ ಸಮಿತಿಯಿಂದ ತೀರ್ಮಾನ ಆದ್ರಿಂದ, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಮೆರವಣಿಗೆಯಲ್ಲಿ ಸ್ವಲ್ಪ ವಿಶೇಷತೆ ಇರಬೇಕು, ಮತ್ತು ಹೈಟೆಕ್ ಯಂತ್ರೋಪಕರಣಗಳ ಒಂದು ಪ್ರದರ್ಶನ. ಯಾಕೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಲಿತ ಇಲ್ಲದೇ ಇರೋವಂಥವಕ್ಕೆ ಇಲ್ಲಿ ಅವನ್ನು ಪ್ರಚಾರಕ್ಕೆ ತಂದು ಇಲ್ಲಿಯೇ ರೈತ ಬಾಂಧವರಿಗೆ ಮನವರಿಕೆ ಮಾಡಿಕೊಟ್ಟೆ ಅವುಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಡೋ ರೀತಿ ನಮ್ಮ ಪ್ರದರ್ಶನ ಇರಬೇಕು ಅಂತ ಒಂದು ನಿರ್ದೇಶನವನ್ನು ನೀಡಿದ್ರಿಂದ, ಮತ್ತು ನಮ್ಮ ಸಮಿತಿಯಲ್ಲೂ ಕೂಡ ಕಳೆದ ಬಾರಿ ಕೂಡ ಒಂದಷ್ಟು ಕೃಷಿ ಯಂತ್ರೋಪಕರಣಗಳನ್ನು ಮಾಡಿದ್ವಿ. ಈ ಸಲ ಕೂಡ ಸ್ವಲ್ಪ ಉತ್ತಮವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೈಟೆಕ್ ಯಂತ್ರೋಪಕರಣಗಳ, ಯಾಕೆಂದರೆ ತಮಗೆ ತಿಳಿದಿರೋ ಹಾಗೆ ಈಗ ರೈತರು ಅತಿ ಹೆಚ್ಚು ಬವಣೆ ಪಡ್ತಾ ಇರ್ತಕ್ಕಂಥದ್ದು ಕೃಷಿ ಕಾರ್ಮಿಕರಿಗೆ. ಕೃಷಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಮತ್ತು ಅವರ ಅವೈಲಬಿಲಿಟಿ ಲಭ್ಯತೆ ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ಇವತ್ತು ನಾವು ಹೆಚ್ಚು ಯಾಂತ್ರೀಕೃತ
ಒಂದು ಬೇಸಾಯಕ್ಕೆ ಒಕ್ಕಳೋದು ಅನಿವಾರ್ಯ ಆಗಿದೆ. ಮತ್ತು ಅದು ಕೂಡ ಲಾಭದಾಯಕನೂ ಒಂದು ಹೌದು ಅನ್ನೋದು ಇದಾಗಿರೋದರಿಂದ ಆ ದಿಶೆಯಲ್ಲಿ ನಾವು ಕೃಷಿ ಯಂತ್ರೋಪಕರಣಗಳನ್ನು ಹೆಚ್ಚು ಈ ಒಂದು ಏನು ಮೆರವಣಿಗೆಯಲ್ಲಿ ತಂದು ರೈತರಿಗೆ ಅದರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಹಾಗೂ ನಮ್ಮ ಎಲ್ಲ ಸಮಿತಿಯ ಸದಸ್ಯರುಗಳ ತೀರ್ಮಾನ ಕೂಡ. ಯಾತಕ್ಕೆ ಭಾಗವಹಿಸಬೇಕು ರೈತ ದಸರಾದಲ್ಲಿ ಅಂತೀರಿ ನಾಗರಾಜ್ ಅವರೇ? ಪ್ರತಿ ಹೆಜ್ಜೆಯಲ್ಲೂ ಸರ್ಕಾರ ರೈತರ ಪರವಾಗಿದೆ. ಆ ಪ್ರತಿ ಹೆಜ್ಜೆ ಉದ್ದೇಶ ಇಷ್ಟೇ, ಅದು ಸಮೃದ್ಧ ಮತ್ತು ಸುಸ್ಥಿರ ಬದುಕನ್ನು ಕಟ್ಕೊಡ್ಲಿಕ್ಕೆ ನಾವು ಅವ್ರಿಗೆ ಮಾಡ್ತೀವಿ. ಈ ಒಂದು ನಾಡ ಹಬ್ಬದಲ್ಲಿ ರೈತರೂ ಸಹ ಇದು ನಮ್ಮ ಹಬ್ಬ ಅನ್ನೋ ಭಾವನೆ ಬರಬೇಕು. ಮತ್ತು ಇತ್ತೀಚಿನ ಆವಿಷ್ಕಾರಗಳನ್ನು ನಾವು ತಾಂತ್ರಿಕ ವಿಚಾರಗೋಷ್ಠಿಗಳನ್ನು ಏರ್ಪಡಿಸೋದರ ಮುಖಾಂತರ ಅವರಿಗೆ ಏನು ಸಮಸ್ಯಾತ್ಮಕ, ಈಗ ವಿಶೇಷವಾಗಿ ನಮ್ಮದು ಈಗ ಮತ್ತೆ ಚರ್ಮಗಂಟು ರೋಗ ಸಮಸ್ಯೆ ಆಗಬಾರ್ದು ಅನ್ನೋದು ಕಾರಣಕ್ಕೆ ಅವತ್ತು ನಾವು ಒಬ್ಬ ವಿಶೇಷವಾದ ತಜ್ಞರನ್ನು ಕರೆಸಿ ಅಲ್ಲಿ ರೈತರಿಗೆ ಮತ್ತು ನಮ್ಮ ಪಶುವೈದ್ಯರಿಗೆ ಸಮ್ಮುಖದಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಇದನ್ನು ಮಾಹಿತಿಯನ್ನು ಪಡ್ಕೋಬೇಕು. ಜೊತೆಗೆ ಅವರು ಪಾಲ್ಗೊಳ್ಳುವಿಕೆಯಿಂದ ನಾಡಹಬ್ಬ ಬರೀ ನಗರವಾಸಿಗಳಿಗಲ್ಲ, ಎಲ್ಲ ಗ್ರಾಮೀಣರ ಬದುಕಲ್ಲೂ ಸಹ ಆಸುವಕ್ಕಾಗಿರ್ತಕ್ಕಂಥ ದಸರಾವನ್ನು ಅವರೂ ಬಂದು ಸಂಭ್ರಮಿಸಲಿ ಅನ್ನೋದು ಬಹುಮುಖ್ಯವಾಗಿ. ಜೊತೆಗೆ ರೈತರ ಪ್ರತಿಯೊಂದು ಸಮಸ್ಯೆಯಲ್ಲೂ, ಹೈನುಗಾರಿಕೆಯಲ್ಲಿ ವಿಶೇಷವಾಗಿ ಪ್ರತಿಯೊಂದು ಸಮಸ್ಯೆಯಲ್ಲೂ ನಾವು ಬೆಂಬಲವಾಗಿ ನಿಂತಿದ್ದೇವೆ. ಅದನ್ನು ಉಪಯೋಗವನ್ನು ಅವ್ರು ಪಡ್ಕೊಂಡು ನಾವು ಪಡ್ಕೋತಾ ಇದ್ದೀವಿ. ಈಗ ಅದ್ರ ಜೊತೆಗೆ ನಾವು ಅತ್ಯಂತ ಉತ್ಕೃಷ್ಟವಾಗಿ ಪ್ರಗತಿಪರ ರೈತರನ್ನ ಅವತ್ತು ಸನ್ಮಾನಿಸೋ ಕಾರ್ಯಕ್ರಮವೂ ಇದೆ. ಪ್ರತಿ ಇಲಾಖೆಯಿಂದ ಹೈನುಗಾರಿಕೆಯಲ್ಲಿ ಸಮಗ್ರ ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಯಾರು ತುಂಬ ಜಿಲ್ಲೆಯಲ್ಲಿ ಸಾಕ್ತಾ ಇರ್ತಾರೋ ಅವರನ್ನು ನಾವು ಕರೆದು ಅವತ್ತು ಸನ್ಮಾನಿಸ್ತೀವಿ. ಕೃಷಿ ಇಲಾಖೆಯಿಂದ ಪಶುಸಂಗೋಪನೆ, ರೇಷ್ಮೆ, ತೋಟಗಾರಿಕೆ ಮತ್ತು ಫಾರೆಸ್ಟ್ರಿ ಎಲ್ಲ ಇಲಾಖೆಗಳಿಂದ ತಲಾ 2 ಪ್ರಗತಿಪರರನ್ನು ಸನ್ಮಾನಿಸ್ತಾ ಇದ್ದೀವಿ. ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಅವರು ಸಂಭ್ರಮಿಸಬೇಕು ಅನ್ನೋದು ರೈತ ದಸರಾ ಉಪಸಮಿತಿಯ ಆಶಯ. ಅವರಿಗೆ ಆಧಾರದ ಸ್ವಾಗತ. ಇನ್ನೊಮ್ಮೆ ರೈತ ದಸರಾ ಯಾವತ್ತಿಂದ ಯಾವತ್ತವರೆಗೆ ನಡೆಯುತ್ತೆ ಮತ್ತು ಎಲ್ಲರನ್ನೂ ಆಹ್ವಾನ ಮಾಡಿ ರವಿ ಅವರೇ. ನಾನು ಈಗಾಗಲೇ ಹೇಳಿದಂತೆ ರೈತ ದಸರಾ 26ನೇ ತಾರೀಕು ಆರಂಭಗೊಂಡು 27, 28 3 ದಿವಸ ಇರುತ್ತೆ. ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ. ಮತ್ತೊಮ್ಮೆ ಹೇಳ್ತೇನೆ, 26, 27, 28 ಸೆಪ್ಟೆಂಬರ್ 2025. ಮತ್ತು ಆರಂಭ ಆಗ್ತಕ್ಕಂಥದ್ದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:30ಕ್ಕೆ ಆರಂಭ ಆಗುತ್ತೆ. ವೇದಿಕೆ ಕಾರ್ಯಕ್ರಮ JK ಗ್ರೌಂಡಲ್ಲಿ 11 ಗಂಟೆಗೆ ವಸ್ತು ಪ್ರದರ್ಶನ ಉದ್ಘಾಟನೆ, 11 ಗಂಟೆ 15 ನಿಮಿಷಕ್ಕೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. 2 ಗಂಟೆ 30 ನಿಮಿಷಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ. ಮತ್ತು ಈಗಾಗಲೇ ನಮ್ಮ DD ವೆಟರ್ನರಿ ಅವರು ಹೇಳ್ದಂಗೆ 27ನೇ ತಾರೀಕು ಬೆಳಿಗ್ಗೆ 25ನೇ ದಿನಾಂಕದಿಂದಲೇ ಹಾಲು ಕರೆಯುವ ಸ್ಪರ್ಧೆ ಆರಂಭ ಆಗಿರ್ತದೆ. 26ನೇ ತಾರೀಕು ಟ್ರಯಲ್ ನಡೆದಿರ್ತದೆ. 27ನೇ ತಾರೀಕು ವಾಸ್ತವವಾಗಿ ಹಾಲು ಕರೆಯುವ ಸ್ಪರ್ಧೆ ನಡೀತದೆ. 6:30ಗೆ ಇರ್ತದೆ ಬೆಳಿಗ್ಗೆ. ಸಂಜೆ 5:30ಗೆ ಫೈನಲ್ ಹಾಲು ಕರೆಯುವ ಸ್ಪರ್ಧೆ. ಮತ್ತು 6:30ಗೆ ಆ ಸ್ಪರ್ಧೆಯಲ್ಲಿ ವಿಜೇತರಾದಂಥವರಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಇರ್ತದೆ, ವೇದಿಕೆ ಕಾರ್ಯಕ್ರಮ ಇರ್ತದೆ. ಮತ್ತು 28ನೇ ತಾರೀಕು ಅಂತಿಮ ದಿನ. ಅವತ್ತು ಮುಖ್ಯವಾಗಿ ಮುದ್ದು ಪ್ರಾಣಿಗಳು ಅಂತ ಹೇಳ್ತೀವಿ, ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಶ್ವಾನ ಪ್ರದರ್ಶನ ಆಕರ್ಷಣೀಯವಾಗಿ ಕಂಡುಬರ್ತದೆ. ಮತ್ತು ಅವತ್ತು ಹೆಚ್ಚಿನ ಪಾರ್ಟಿಸಿಪೆಂಟ್ಸ್ ಅಂದರೆ ಭಾಗವಹಿಸ್ತಾರೆ. ಅವತ್ತು ಸಂಜೆ 5:30ಗೆ ಮತ್ತು ಬೆಳಗ್ಗೆಯಿಂದ ಸಂಜೆ ನಡೆದಂಥ ಎಲ್ಲ ಒಂದು ಸ್ಪರ್ಧೆಯ ವಿಜೇತರಿಗೆ, ಏನು ಮುದ್ದು ಪ್ರಾಣಿಗಳ ವಿಜೇತರಿಗೆ ಅವತ್ತು ಸಂಜೆ 5:30ಕ್ಕೆ ಪ್ರಶಸ್ತಿ ವಿತರಣಾ ಸಮಾರಂಭ, ಅಲ್ಲೇ ವೇದಿಕೆ ಕಾರ್ಯಕ್ರಮ ಇರ್ತದೆ. ರೈತ ದಸರಾ ಅಂಗವಾಗಿ ನಡೆಯುವ ಕೊನೆಯ ಕಾರ್ಯಕ್ರಮ ಈ ವಸ್ತು ಪ್ರದರ್ಶನ 3 ದಿವಸ ಇರುತ್ತಾ? ಹೌದು, ವಸ್ತು ಪ್ರದರ್ಶನ ನೋಡಿ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆ ಆದರೆ 28ನೇ ತಾರೀಕು ಸಂಜೆ 6 ಗಂಟೆವರೆಗೂ ಇರುತ್ತೆ. 3 ದಿವಸ ಇರುತ್ತೆ. ದಯವಿಟ್ಟು ನಾನು ಈಗಾಗಲೇ ಹೇಳ್ದಂಗೆ ಎಲ್ಲ ರೈತ ಬಾಂಧವರು ಈ ಒಂದು ರೈತ ದಸರಾ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಅಂತ ತಿಳಿದು ಎಲ್ಲರೂ ಭಾಗವಹಿಸಬೇಕು, ಸಂಭ್ರಮಿಸಬೇಕು. ಮತ್ತು ನಿಮ್ಮೆಲ್ಲರಿಗೂ ನಮ್ಮ ರೈತ ದಸರಾ ಉಪಸಮಿತಿಯ ಪರವಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಹ್ವಾನಿಸ್ತೇನೆ. ಒಳ್ಳೆಯದು ರವಿ ಅವರೇ ಹಾಗೂ ನಾಗರಾಜ್ ಅವರೇ, ಇದುವರೆಗೂ ಕೂಡ ರೈತ ದಸರಾ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಜರುಗಲಿರುವಂತಹ ಈ ಕಾರ್ಯಕ್ರಮದ ಬಗ್ಗೆ ಬಹಳ ವಿವರಗಳನ್ನು ನೀಡಿದಿರಿ. ರೈತ ದಸರಾ ಯಶಸ್ವಿಯಾಗಲಿ,
ಮೈಸೂರು ದಸರಾ ಮಹೋತ್ಸವಕ್ಕೆ ಮತ್ತೊಂದು ಹೆಗ್ಗಳಿಕೆಯನ್ನು ಮೂಡಿಸಲಿ. ಇಲ್ಲಿವರೆಗೂ ಬಂದು ವಿಚಾರವನ್ನು ತಿಳಿಸಿದ್ದಕ್ಕೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.